ಓಂ ಗುರುದೇವ್ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಈ ದಿನದಲ್ಲಿ ಕೊನೆಯ ಒಂದು ಸಂಚಿಕೆ ವಿಶೇಷತೆ ತಿಳಿದುಕೊಳ್ಳಕ್ಕಿಂತ ಮುಂಚೆ ಗುರುದೇವರನ್ನ ವಾಸ್ತು ಭಗವಂತನ ಒಂದು ಮಂತ್ರವನ್ನು ಪಠನೆಯನ್ನು ಮಾಡಿ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತೀನಿ. ವಿಶೇಷತೆ ಇಷ್ಟೇ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಬಲ, ಬುದ್ಧಿ, ಧೈರ್ಯ ಬೇಕೇ ಬೇಕು. ಆದರೆ ನಾವು ನಮ್ಮಲ್ಲಿರುವಂಥ ಬಲವನ್ನ, ಬುದ್ಧಿಯನ್ನ, ಧೈರ್ಯವನ್ನ ನಾವು ಹೊರಗೆ ತೆಗಿಲಿಕ್ಕೆ ಶ್ರಮ ಪಡ್ತಾ ಇರ್ತೀವಿ. ನಮಗೆ ಯಾರಾದರೂ ಒಬ್ರು ಹೇಳಲಿಕ್ಕೆ ಬೇಕು. ಅಂದ್ರೆ ಹನುಮಂತನಿಗೆ ಹೇಗೆ ಜಾಂಬವರು ಎದ್ದು ಎಬ್ಬರಿಸಿ ಕಳಿಸ್ತಾರೋ ಹೋಗಿ ನಿಮ್ಮಿಂದ ಆಗುತ್ತೆ ಅಂತ, ಹಾಗೇನೆ ನಮ್ಮಲ್ಲೆಲ್ಲ ಶಕ್ತಿ ಅಡಗಿದೆ. ಯಾಕೆಂದ್ರೆ ಹೇಗೆ ಪಂಚಭೂತಗಳ ಈ ಬ್ರಹ್ಮಾಂಡ ಹೇಗಿದೆಯೋ ಹಾಗೆ ಮನುಷ್ಯನ ದೇಹನೂ ಸಹ ಒಂದು ಬ್ರಹ್ಮಾಂಡ ಇದ್ದ ಹಾಗೆ. ಆ ಬ್ರಹ್ಮಾಂಡದ ಒಳಗಡೆ ಎಲ್ಲ ಇದೆ. ಪಂಚಭೂತಗಳಲ್ಲಿ ಏನೇನಿದೆಯೋ, ಭೂಮಿ, ಗಾಳಿ, ನೀರು, ಬೆಂಕಿ, ಆಕಾಶ ತತ್ವ ಹಾಗೆ ಮನುಷ್ಯನಲ್ಲಿ ಇದೆ. ಅದರೊಳಗಡೆನೆ ಟ್ರಿಲಿಯನ್ಸ್ ಮಿಲಿಯನ್ಸ್ ಸೆಲ್ಸ್ಗಳು, ಜೀವಕೋಶಗಳು ಇದ್ದಾವೆ. ಅದಕ್ಕೆ ಆ ಜೀವಕೋಶಗಳೇ ನಮಗೆ ದೇವರು. ಹಾಗೆ ಈ ಜಗತ್ತಿನಲ್ಲಿ, ಈ ಬ್ರಹ್ಮಾಂಡದಲ್ಲಿ ಬದುಕಿರುವಂಥ ಸಕಲ ಚರಾಚರ ಜೀವರಾಶಿಗಳು ಸಹ ದೇವರೇ. ಆದರೆ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಹಾಗೆ ಈಗ ಪ್ರಾರಂಭ ಮಾಡ್ತೀನಿ. ಓಂ ಗುರುದೇವ್ ನಮಃ. ಈ ಒಂದು ಸಂಚಿಕೆಯ ವಿಶೇಷತೆ 8ನೇ ಆಯವಾದಂಥ ಕಾಕಾಯದ ಬಗ್ಗೆ ತಿಳಿಸ್ಕೊಡೋದು. ವಾಸ್ತುಮೂರ್ತಿ ಪರಂಜ್ಯೋತಿ, ವಾಸ್ತುದೇವೋ ಪರಿಶ್ವಾಂ, ವಾಸ್ತುದೇವಸ್ಥೋ ಸರ್ವೇಶಂ, ವಾಸ್ತುದೇವಂ ನಮಾಮ್ಯಹಂ. ಶ್ರೀ ವಾಸ್ತುದೇವತೋಭ್ಯೋ ನಮಃ. ಗುರುವಿನ ಪಾದಚರಣಗಳಿಗೆ ನಮಸ್ಕರಿಸುತ್ತಾ, ಪರಮಾತ್ಮನಾದಂಥ ವಾಸ್ತು ಭಗವಂತನ ಒಂದು ನಮಸ್ಕರಿಸುತ್ತಾ, ಏಕೆಂದರೆ ವಾಸ್ತು ಭಗವಂತನ ಕೃಪಾಶೀರ್ವಾದ ಇಲ್ಲ ಅಂದರೆ ಈ ಭೂಮಂಡಲದಲ್ಲಿ ಮಾನವರಿಗೆ ಮಾತ್ರ ಈ ಭೂಮಿ ಮೇಲೆ ಮನೆಯನ್ನ ಕಟ್ಟಿ ಸುಂದರ ಜೀವನವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ವಾಸ್ತು ಭಗವಂತನ ಕೃಪಾಶೀರ್ವಾದ ಬೇಕು. ಹಾಗಿದ್ದಾಗ ಪರಿಪೂರ್ಣವಾಗಿ ಈ ಆಯದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, 8 ಆಯಗಳಲ್ಲಿ ಈ ಆಯ ಬಂದು ಮಧ್ಯಮ ಆಯ. 9ರಿಂದ ಸೇಮ್ ಗುಣಿಸಬೇಕು, 8ರಿಂದ ಭಾಗಿಸಬೇಕು. ಬರುವಂತ ಸಮಸಂಖ್ಯೆಯ ಆಯ 8ನೇ ಆಯ ಕಾಕಾಯ. ಕಾಕಾಯದ ವಿಶೇಷತೆ ಏನಪ್ಪಾ ಅಂತಂದ್ರೆ, ನೋಡಿ, ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರೋದೇನು, ಹಕ್ಕಿ ಪಕ್ಷಿಗಳು ಬೆಳವಣಿಗೆ ಆಗ್ಲಿಕ್ಕೆ ಈ ಆಯದ, ಯಾಕೆಂದ್ರೆ ಅಲ್ಲಿಯ ಮನಸ್ಥಿತಿನೇ ಬೇರೆ ಇರ್ತದೆ. ಅಂಥದಕ್ಕೆ ಬೇಕಾದ್ರೆ ಕಟ್ಟಬಹುದು. ಆದ್ರೆ ಮನುಷ್ಯ ವಾಸ ಮಾಡುವಂತ ಮನೆಗೆ ಈ ಆಯ ಅಲ್ವೇ ಅಲ್ಲ. ಅಂದ್ರೆ ಅಶುಭವಾದಂತ ಆಯ. ಅಂದ್ರೆ ಈ ಮನೆಯಲ್ಲಿ ಗೃಹವಾಸಿಗಳಿಗೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರ್ತದೆ. ತನ್ನ ಬದುಕನ್ನ ಬೇರೆಯವ್ರಿಗೋಸ್ಕರ ಮೀಸಲಿಡ್ತಾರೆ ಇವರು. ಈ ಆಯದಲ್ಲಿ ಮನೆ ಕಟ್ತವ್ರು ತನ್ನ ಮಗಳ ಮೇಲೆ ಅವ್ರ ಜೀವನವನ್ನು ಹಾಕ್ತಿರ್ತಾರೆ, ಮಕ್ಕಳ ಮೇಲೆ ಹಾಕ್ತಿರ್ತಾರೆ. ಅವರು ಸುಖವಾಗಿರಲ್ಲ. ಪರರ ಸೇವೆ ಮಾಡೋದಂದ್ರೆ ಇವರಿಗೆ ಆಸೆ. ಯಾಕೆ? ಈ ಆಯದಲ್ಲಿ ಮನೆ ಕಟ್ಟಿದವರಿಗೆ ಮಾತ್ರ. ಹಾಗಂತ ಎಲ್ಲರೂ ಪರರ ಸೇವೆ ಮಾಡಲ್ಲ. ತಾನು ಗಳಿಸಿದಂತ ಆಸ್ತಿಯನ್ನ, ಸಂಪತ್ತನ್ನ ಇವರು ಕಳ್ಕೊಳ್ತಾರೆ. ಉದ್ದೇಶ, ನಾನು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ನಿಸ್ವಾರ್ಥವಾಗಿ ಮಾಡ್ತಿರ್ತಾರೆ. ಆದ್ರೆ ಅದನ್ನ ದುರುಪಯೋಗಪಡಿಸ್ಕೊಂಡಂತ ಕೆಲವರು ಸ್ವಾರ್ಥಿಗಳಾಗಿ ಇವರ ಜೀವನದಲ್ಲಿ ಇವರಿಗೆ ದೊಡ್ಡ ನೋವನ್ನ ತಂದು ಕೊಡುವಂತ ಆಯ. ಜಿಗುಪ್ಸೆಯ ಜೀವನವನ್ನು ನಡೆಸ್ತಿರ್ತಾರೆ. ಬದುಕೊಂದು ರೀತಿ ಅಲ್ಲೋಲ ಕಲ್ಲೋಲವಾಗಿರ್ತದೆ. ನೀವು ಯಾವುದೇ ಕೆಲಸದಲ್ಲಿ ಇವರಿಗೆ ಜಯ ಸಿಗೋದಿಲ್ಲ. ನೀವೆಷ್ಟೇ ಅವ್ರ ನಿಯತ್ತಿಂದ ಮಾಡಲಿ, ಬಟ್ ಅವರಿಗೆ ಗೌರವ ಸಿಗೋದಿಲ್ಲ. ಅನೇಕ ರೀತಿಯ ಮನಸ್ಸಿನಲ್ಲಿ ಅವರಿಗೆ ನೋವುಗಳು ಕಾಡ್ತಾ ಇರ್ತದೆ. ಸ್ಥಿರವಾದ ಒಂದು ಉದ್ಯೋಗ ಇವರಿಗೆ ಇರೋದಿಲ್ಲ. ಯಾವಾಗಲೂ ಇವ್ರ ಮನೆಯಲ್ಲಿ ಕಲಹ, ಅನಾರೋಗ್ಯ, ಆರ್ಥಿಕ ಸಂಕಷ್ಟ, ಬಡತನ. ಮುಂದೆ ಒಂದು ದಿವಸ ಇವ್ರ ಹತ್ರ ಇರುವಂತ ಎಲ್ಲ ಆಸ್ತಿಯನ್ನ ಕಿತ್ಕೊಂಡು ಇವ್ರನ್ನ ಹೊರಗೆ ದಬ್ತಾರೆ, ಅಥವಾ ಅವರೇ ಆ ಜಾಗವನ್ನು ಬಿಟ್ಟು. ಏಕೆಂದ್ರೆ ಆಸ್ತಿ ಕಳ್ಕೊಳ್ತಾರೆ. ಇಲ್ಲಿ ಸ್ಥಿರವಾದ ಉದ್ಯೋಗ ಇರಲ್ಲ, ಒಂಟಿತನ ಅವ್ರು ಕಾಡ್ತಾ ಇರ್ತಾ ಇದ್ದಾರೆ. ಈ ಆಯದಲ್ಲಿ ಮನೆ ಕಟ್ಟಿದಂಥವ್ರಿಗೆ ಮುಂದೆ ಒಂದು ದಿವಸ ಅವರ ಕುಲವನ್ನೇ ಉಳಿಯುವುದಿಲ್ಲ ಅನ್ನೋ ಒಂದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಾಗಾಗಿ
ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮನೆ ಕಟ್ಟಬೇಕಾದ್ರೆ ಅಳತೆ, ಏನೋ ಒಂದು ನಿವೇಶನ ಇದೆ, ಯಾವುದೋ ಒಂದು ಅಳತೆಗೋಸ್ಕರ, ಅಥವಾ ದೊಡ್ಡದಾಗಿ ಮನೆ ಬರಲಿ ಅಂತ ಕಟ್ಟೋದು, ಚೆನ್ನಾಗಿ ಬರಲಿ ಅನ್ನೋದು, ಡಿಸೈನ್ ಮಾಡೋದಕ್ಕೆ ಕೇಳೋಕ್ಕೆ ಪ್ಲಾನ್ ಮಾಡೋದು, ಅಥವಾ ಆ ಮೂಲೆಗಳನ್ನು ಕಟ್ ಮಾಡೋದು. 4 ಮೂಲೆಗಳು ಅಂದ್ರೆ ಅಷ್ಟ ಮೂಲೆಗಳು ಅಂತ ಹೇಳ್ತೀವಿ. ಆ ಮೂಲೆಗಳನ್ನ ಕಟ್ ಮಾಡೋದು. ಆ ಕಟ್ಟಾದಾಗ ಏನಾಗುತ್ತೆ ಅಂದ್ರೆ ಆಯಗಳಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಹಾಗಿದ್ದಾಗ ದಯಮಾಡಿ ಇಂಥ ಆಯದಲ್ಲಿ ಮನೆ ಕಟ್ಲಿಕ್ಕೆ ಹೋಗ್ಬೇಡಿ. ಮುಂದೆ ಒಂದ್ ದಿವಸ ವಂಶಾಭಿವೃದ್ಧಿ, ಯಾಕೆಂದ್ರೆ ಎಷ್ಟೋ ಜನಕ್ಕೆ ಆ ತರ ಆಗ್ತಾ ಇದೆ, ನೋಡ್ತಾ ಇದೀವಿ. ಮುಂದೆ ನಮ್ಮ ನಂತರ ನಮ್ಮ ವಂಶವನ್ನು ಮುಂದುವರಿಸ್ಕೊಂಡು ಹೋಗೋರು ಇಲ್ವಲ್ಲ ಅನ್ನೋ ಅಂತ ಡಿಪ್ರೆಷನ್ ಇರೋರು ತುಂಬಾ ಜನ ಇದ್ದಾರೆ. ಆ ಯೋಚನೆ ಮಾಡಿ ಬದುಕ್ತಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಗೊತ್ತಿಲ್ಲ ಅನ್ನೋದಕ್ಕೆ ಇನ್ನೊಂದು ಏನ್ ಹೇಳ್ಬೋದು ಅಂದ್ರೆ, ಗತ ಜನ್ಮದ ಕರ್ಮ ಈ ಜನ್ಮದಲ್ಲಿ ಅದನ್ನೆಲ್ಲ ಕೆಲವೊಂದು ಟೈಮಲ್ಲಿ ನಾವು ಕೊಡ್ಲಿಕ್ಕೆ ಬೇಕಾಗುತ್ತೆ. ಯಾಕೆಂತಂದ್ರೆ ಇನ್ನು ಈ ಮನೆಯಲ್ಲಿ ವಾಸ ಮಾಡುವಂಥವ್ರಿಗೆ ಏನಾಗಿರ್ತದೆ ಅಂದ್ರೆ, ಸಮಾಜದಲ್ಲಿ ಯಾವುದೇ ಒಂದು ಸ್ಥಾನಮಾನ ಇವರಿಗೆ ಸಿಗ್ತಾ ಇರಲ್ವಲ್ಲ, ಹಾಗಾಗಿ ಇವರು ಬೇಗ ಹೊರಟೋಗ್ಬಿಡ್ತಾರೆ. ತನ್ನ ಪರಿವಾರವನ್ನೆಲ್ಲರನ್ನು ಸೇವೆ ಮಾಡ್ತಾ ಲಾಸ್ಟ್ ಇವರನ್ನು ಇವರೇ ಮಾಡ್ಕೊಂಡು ಕೊನೆಗೆ ಇವ್ರ ಮೂಲೆಗೆ ಬಿದ್ದಾಗ ಇವ್ರನ್ನ ನೋಡೋರಿರಲ್ಲ, ಖರ್ಚಿಗೆ ಕಾಸು ಸಿಗಲ್ಲ, ಔಷಧಿ ತಗೊಳಕ್ ದುಡ್ಡಿರಲ್ಲ ಒಂದೊಂದು ಟೈಮಲ್ಲಿ, ಅವರ ವಸ್ತ್ರಗಳನ್ನ ಅವರಿಗೆ ಇಷ್ಟಪಟ್ಟಿದ್ದು ತಗೊಳ್ಳಿಕ್ಕೂ ಕಷ್ಟ ಆಗ್ತಿರ್ತದೆ. ಅಂತ ಒಂದು ಮಧ್ಯಮ ಆಯ. ಪ್ರಗತಿಯಲ್ಲಿ ಯಾವುದೇ ರೀತಿಯ ಪ್ರಗತಿ ಹೊಂದಲಿಕ್ಕೆ ಆಗಲ್ಲ. ಜೀವನ ಪರ್ಯಂತ ಅವರು ಅದರಲ್ಲಿ ಅದೇ ನನ್ನ ಜೀವನ, ನನ್ನ ಹಣೆ ಬರನೇ ಇಷ್ಟು ಅಂತ ಅಂದ್ಕೊಂಡು ಬದುಕ್ತಾ ಇರ್ತಾರೆ. ಇಂಥ ಒಂದು ಆಯದಲ್ಲಿ ಮನೆ ಕಟ್ಲಿಕ್ಕೆ ಹೋಗ್ಬೇಡಿ. ಮಕ್ಕಳು ಪ್ರಯೋಜನರಾಗಲ್ಲ. ಯಾಕೆಂದ್ರೆ ವಂಶಾಭಿವೃದ್ಧಿ ಆಗದಿದ್ದಂತ ಒಂದು ಸ್ಥಾನವಾಗ್ಬಿಡ್ತದೆ. ಮತ್ತೆ ಇಂಥ ಆಯದಲ್ಲಿ ಮನೆಯನ್ನು ಕಟ್ಟಿದಂಥವ್ರಿಗೆ ಮನೆಯನ್ನು, ಆ ಮನೆಗೆ ಆಯುಷ್ ಇರೋದಿಲ್ಲ, ಆ ಮನೆಗೆ ಗ್ರಹಾಧಿಪತಿಗಳಿರೋದಿಲ್ಲ, ಯಾವಾಗಲೂ ಕೆಟ್ಟ ಸ್ವಪ್ನಗಳು, ವಾಮಾಚಾರ, ವ್ಯಭಿಚಾರ, ಮನಸ್ಸು ಚಂಚಲ ಇರೋದಿಲ್ಲ, ಯಾವಾಗ್ಲೂ ಕಲಹ ಅಂದ್ರೆ ಗೊತ್ತಿದೆಯಲ್ಲ, ಮನೆಯಲ್ಲಿ ಯಾವಾಗ್ಲೂ ಜಗಳ. ಹಾಗಿದ್ದಾಗ ಆಸ್ತಿ ಸಂಪತ್ತು ಕಳ್ಕೊಳ್ತೀರಿ. ನೆನಪು ಮಾಡಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ ದೇವ್ರು ಏನೋ ನಿಮ್ಗೊಂದು ಆಸ್ತಿ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಭೂಮಂಡಲದಲ್ಲಿ, ಈ ಪಂಚಭೂತಗಳಲ್ಲಿ ನಿಮಗೆ ಆದಂತ ಒಂದು ಭಗವಂತ ಇಟ್ಟಿರ್ತಾನೆ. ಬಟ್ ಅದು ನಮ್ಮ ಬುದ್ಧಿ ನೆಟ್ಟಿಗಿಲ್ದಾಗ ನಾವು ಅದನ್ನ ಕಳ್ಕೊಳ್ಬೇಕಾಗುತ್ತೆ. ಅಂದ್ರೆ ನಾವು ಯಾರಿಗೋ ವ್ಯಾಮೋಹ ತೋರಿಸ್ಲಿಕ್ಕೆ ಹೋಗ್ತೀವಿ. ಒಂದು ದಿವಸ ಅವ್ರದ್ದು ತಪ್ಪಲ್ಲ, ಇಲ್ಲಿ ಯಾರ್ದೂ ತಪ್ಪಿಲ್ಲ. ನಿಮ್ಮ ಮನಸ್ಸು ಚಂಚಲಾಗಿ ನೀವು ಯೋಚನೆ ಮಾಡುವ ಥಾಟ್ಸು ಸರಿಯಾಗಿಲ್ದಿದ್ದಾಗ ಆ ರೀತಿ ಆಗುತ್ತೆ. ದಯಮಾಡಿ ಇಂಥ ಆಯದಲ್ಲಿ ಮನೆಯನ್ನು ಕಟ್ಟಬೇಡಿ ಅಂತ ಹೇಳ್ತಾ, ಯಾರಿಗಾದ್ರೂ ಆ ಥರ ಸಮಸ್ಯೆಗಳಿದ್ದು, ಈಗ ಚಿಕ್ಕದಾಗೆಲ್ಲೋ ಒಂದು ಕಟ್ಕೊಂಡಿರ್ತಾರೆ, ಅದರಿಂದ ಏನೇ ಮಾಡಿದ್ರು ಡೆವಲಪ್ ಆಗ್ತಿರಲ್ಲ, ಅಂತ ಪರಿಸ್ಥಿತಿ ಬಂದಾಗ ನೀವು ಅಂತ ಮನೇನ ಒಡೆದು ಬಿಸಾಕ್ಬಿಡಿ. ಯಾಕೆ ನನಗೆ ಹೇಳೋದು ನನಗೆ ಸುಲಭ, ಬಟ್ ನಿಮಗೆ ಕಷ್ಟ ಆಗ್ತಿರುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೆಂಗಿದೆಯೋ ನನಗೂ ಗೊತ್ತಿಲ್ಲ, ನಿಮ್ಮ ಮನಸ್ಥಿತಿ ಹೇಗಿದೆಯೋ ಗೊತ್ತಾಗಲ್ಲ. ಆದ್ರೆ ಮುಂದೆ ನಮಗೆ ಇಂಥ ಒಂದು ಅನಾಹುತಗಳಿಂದ ನಾವು ಇದಾಗಬೇಕು, ತಪ್ಪಿಸ್ಕೊಳ್ಬೇಕು, ಮುಂದೆ ನಡೆಯುವಂಥ ದುರ್ಘಟನೆಯಿಂದ ನಮ್ಮ ಜೀವನ ಪಾರಾಗಬೇಕು ನಾವು ಅಂದ್ರೆ ಆ ರೀತಿಯ ಒಂದು ಮನೆಯನ್ನು ಕಟ್ಟಿ ಒಳ್ಳೆಯ ಆಯದಲ್ಲಿ. ನಿಮ್ದು ಚಿಕ್ಕದೇ ಇರಲಿ. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ನಾವೆಲ್ಲ ಬರುವಾಗ ಏನು ದೊಡ್ಡ ಶ್ರೀಮಂತಿಕೆಯಿಂದ ಬಂದಿರಲ್ಲ. ಎಲ್ಲೋ ಒಂದು ವಾಸ ಮಾಡಲಿಕ್ಕೆ ಒಂದು ಯೋಗ್ಯವಾದ ಸ್ಥಳ, ಆ ಯೋಗ್ಯವಾದ ಸ್ಥಳಕ್ಕೆ ಉತ್ತಮವಾದಂಥ ಆಯ ಮಾಡಿಸಿ. ನಿಮ್ಮ ಕ್ಷೇತ್ರದಲ್ಲಿ ಬ್ರಾಹ್ಮಣರು, ಮಹಾಪೂಜ್ಯರು ಇರ್ತಾರೆ, ಅವ್ರಿಗೆಲ್ಲ ಜ್ಞಾನಿಗಳು ತುಂಬಾ ಒಂದು ಪಾರಂಗತವನ್ನ ಮಾಡಿರ್ತಾರೆ. ಅದರ ಬಗ್ಗೆ, ಆಯದ ಬಗ್ಗೆ, ವಾಸ್ತು ಬಗ್ಗೆ ಇರ್ತದೆ. ನಾವು ಅವರನ್ನ ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಹೋಗಿ ತಿಳ್ಕೊಳ್ಬೇಕು, ಅಥವಾ ತಿಳ್ಕೊಂಡು ಬಂದು ಅದನ್ನ ಕಾರ್ಯರೂಪಕ್ಕೆ ತರಬೇಕು. ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ರಾವಣನ ಬುದ್ಧಿ, ಒಳ್ಳೆ ಕೆಲಸವನ್ನ ಮುಂದೂಡ್ಬಿಡ್ತೀವಿ. ಯಾವ್ದಾರು ಅವತ್ತಾಗ್ಬೇಕು ಅದಕ್ಕೆ ಮಾತ್ರ ನಾವು ಟೈಮ್ ಹಾಕ್ತಾ ಇರ್ತೀವಿ. ಯಾಕೆಂತಂದ್ರೆ ನಾವು ಒಳ್ಳೆ ಕೆಲಸಕ್ಕೆ ಪರಿಪೂರ್ಣವಾದಂಥ ಟೈಮು, ಅದಕ್ಕೆ ಆದಂಥ ಖರ್ಚು, ಅದಕ್ಕೆ ಆದಂಥ ನಮ್ಮ ನಾಲೆಡ್ಜನ್ನು ನಾವು ಉಪಯೋಗಿಸ್ಕೊಳ್ಬೇಕು.
ಒಳ್ಳೆ ಕೆಲಸಕ್ಕೆ ನಾವು ಅನುಮಾನ 1000 ಪಡ್ತೀವಿ, ಬೇಡವಾಗಿದ್ದನ್ನು ದಿಢೀರಂತ ನಿರ್ಧಾರ ಮಾಡಿಬಿಡ್ತೀವಿ. ಆ ನೀವು ತೆಗೆದುಕೊಳ್ಳೋ ಒಂದು ದುಡುಕಿನ ನಿರ್ಧಾರ, ಕೆಲವರು ಹೇಳ್ತಾರೆ ಬಿಡು 1000 ವರ್ಷ ಬದುಕಬೇಕು, ಇಂಥ ಒಂದು ನಕಾರಾತ್ಮಕ ಮಾತುಗಳು ನಿಮ್ಮಲ್ಲಿ ಯಾವಾಗ ಬಂದಾಗ ನಿಮ್ಮ ಆಯುಷ್ ಕ್ಷೀಣಿಸ್ತಾ ಹೋಗುತ್ತೆ. ಯಾಕೆಂದ್ರೆ ವಿಶ್ವಶಕ್ತಿಗೆ ಕಾಸ್ಮಿಕ್ ಎನರ್ಜಿ ಅಂತ ನಾವೇನು ಹೇಳ್ತೀವಲ್ಲ, ಅಶ್ವಿನಿ ದೇವತೆಯರು ಅಸ್ತು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯ, ಅವನು ಬಡವಾಗಿರ್ಲಿ ಶ್ರೀಮಂತ ಆಗಿರ್ಲಿ, ಯಾರೂ ಸಾಯೋದಕ್ಕೆ ಜೀವನ ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಪ್ರತಿಯೊಬ್ಬನಿಗೂ ಅವನದೇ ಆದಂಥ ಆ ಕ್ಷೇತ್ರದಲ್ಲಿ ಸಕ್ಸಸ್ ಕಾಣಬೇಕು. ಎಲ್ಲರಂತೆ ನಾನು ಹಣವನ್ನು ಗಳಿಸ್ಬೇಕು, ಆರೋಗ್ಯವಾಗಿರಬೇಕು, ನನ್ನ ಕುಟುಂಬವನ್ನು ಚೆನ್ನಾಗಿಟ್ಕೊಳ್ಬೇಕು, ನನ್ನ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ಕಲ್ಪಿಸಬೇಕು, ಅಥವಾ ಸಮಾಜದಲ್ಲಿ ನನಗೊಂದು ಗೌರವ ಬೇಕು ಅಂತ ಪ್ರತಿಯೊಬ್ಬರಿಗೂ ಇರ್ತದೆ. ಆದರೆ ಆ 5 ಪಂಚಸುಖ ಪಂಚಭೂತ ಸುಖ ಅಂತ ನಾವು ಹೇಳ್ತೀವಿ. ಆ 5 ಪಂಚಸುಖಗಳ ಮೇಲೆ ನೀವು ಕೆಲಸ ಮಾಡಿದ್ರೆ ಅದು ನಿಮ್ಮದಾಗುತ್ತೆ. ನಾವೇನ್ ಮಾಡ್ತೀವಿ, ಒಳ್ಳೆಯದನ್ನ ನಕಾರಾತ್ಮಕವಾಗಿ ಯೋಚನೆ ಮಾಡ್ತೀವಿ, ಕೆಟ್ಟದಕ್ಕೆ ಪಾಸಿಟಿವ್ ಎನರ್ಜಿ ತುಂಬಕ್ಕೆ ಹೋಗ್ತೀವಿ. ಇಂಥ ಮನೆಯಲ್ಲಿ ಹೇಳಿದ್ನಲ್ಲ, ಸಾಲವನ್ನ ಕೊಟ್ಟು ಕಳ್ಕೊಳ್ತೀರಿ ಅಥವಾ ನೀವು ಸಾಲಗಾರರ ಆಗ್ತೀರಿ. ನೆನ್ಪಿಟ್ಕೊಳ್ಳಿ, ಚೀಟಿ ಹಾಕಿ ಕಳ್ಕೊಳ್ತೀರಿ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಚೀಟಿ ದುಡ್ಡನ್ನ ಕೊಡ್ತಾರೆ, ಆಮೇಲೆ ನಿಮಗೆ ದೋಖ ಮಾಡಿಬಿಡ್ತಾರೆ. ಇಂತಿಂಥ ನೋವುಗಳನ್ನು ಅನುಭವಿಸ್ಬೇಕಾಗತ್ತೆ. ದಯಮಾಡಿ ಇಂಥ ಆಯದಲ್ಲಿ ಮನೆ ಕಟ್ಟಲಿಕ್ಕೆ ಹೋಗ್ಬೇಡಿ ಅಂತ ನಿಮ್ಮೆಲ್ಲರಿಗೂ ಮನವಿಯನ್ನ ಮಾಡ್ತಾ, ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ, ನಿಮ್ಮ ಜೀವನದಲ್ಲಿ ನಿಮಗೆ ದೊರೆಯಬೇಕಾದಂಥ ಈ ಪಂಚಭೂತಗಳಲ್ಲಿ ಸಿಗಬೇಕಾದಂಥ ಆ 5 ಪಂಚ ಸುಖಗಳು ನಿಮಗೆ ಸಿಗಲಿ, ನಿಮ್ಮ ಕುಟುಂಬದ ಸದಸ್ಯರಿಗೆ. ಎಷ್ಟೋ ಜನಕ್ಕೆ ಗಂಡು ಮಕ್ಕಳೇ ಆಗಿರಲ್ಲ. ಕಾರಣ ಇಷ್ಟೇ, ಅವ್ರ ತಪ್ಪಲ್ಲ, ಅವರು ವಾಸ ಮಾಡುವಂಥ ಮನೆ ಮತ್ತೆ ಅವರು ಯೋಚಿಸುವಂಥ ಯೋಚನೆ. ಭಗವಂತ ನಮ್ಮನ್ನು ಏನು ಕೇಳಿದ್ರು ಕೊಡ್ತಾನೆ, ಅವನಿಗೆ ಇಲ್ಲ ಅಂತ ಹೇಳಕ್ ಮನಸ್ಸೇ ಬರೋದಿಲ್ಲ. ಯಾಕೆಂತಂದ್ರೆ ಈ ಸಂಚಿಕೆಯ ಕೊನೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಸಂಚಿಕೆ ಹೇಳ್ತೀನಿ, ಮಹಿಮೆಯನ್ನ. ಬ್ರಹ್ಮ ವಿಷ್ಣು ಮಹೇಶ್ವರ, ಬ್ರಹ್ಮನಿಗೆ ವರ ಕೊಡ್ಲಿಕ್ಕೆ ಗೊತ್ತು, ಶಿವನಿಗೆ ಅದನ್ನು ಹೇಗೆ ಕಾರ್ಯರೂಪಕ್ಕೆ ತಂದು ಆ ವ್ಯಕ್ತಿಯನ್ನ ಚೆನ್ನಾಗಿ ಸಮಾಜದಲ್ಲಿ ಅವನಿಗೆ ಐಶ್ವರ್ಯವನ್ನು ಪ್ರಾಪ್ತಿ ಮಾಡಬೇಕು ಅಂತಲೂ ಗೊತ್ತು. ಆದರೆ ವಿಷ್ಣುವಿಗೆ ನಮ್ಮ ಅಹಂಕಾರವನ್ನ ನೋಡ್ತಿರ್ತಾನೆ ವಿಷ್ಣು. ಆಗ ನಮ್ಮನ್ನು ತುಣಿತಾನೆ, ಇದ್ದಂಥ ಆಸ್ತಿನೆಲ್ಲ ಕಿತ್ಕೊಂಡು. ಯಾಕೆಂದ್ರೆ ಹಣ ಮತ್ತೆ ಐಶ್ವರ್ಯ ಬಂದಾಗ ಕೆಲವರಿಗೆ ತಲೆ ನಿಲ್ಲಲ್ಲ, ಇನ್ಕ್ಲೂಡ್ ಮೀ, ನಾನು ಸಹ. ಯಾಕೆಂದ್ರೆ ನಾನು ಸಹ ಹಣವನ್ನ ಕಾಣದ ದಿನಗಳಲ್ಲಿ ಹಣ ಸಿಕ್ಕಿದ್ರೆ ಸಾಕು ಅಂತ ಇದ್ದೆ. ಹಣ ಸಿಕ್ಕಿದ ಮೇಲೆ ಅಹಂಕಾರ ತಲೆಯಲ್ಲಿ ತುಂಬಿದಾಗ ಮಹಾವಿಷ್ಣುವಿನ ಒಂದು ಅವತಾರದಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಶನಿ ಬರ್ಬೋದು, ಯಾರ್ಯಾರೋ ಬರ್ತಾರೆ. ಅಹಂಕಾರ ತುಂಬಿದಾಗ ನಮಗೆ ಜಗತ್ತಿನಲ್ಲಿ ಏನೂ ಕಾಣಲ್ಲ. ಆಗ ನಮ್ಮನ್ನ ತುಳಿದು ಸರ್ವನಾಶ ಮಾಡಿ, ಆಗ್ಲೂ ನಾವು ಬುದ್ಧಿ ಕಲಿಲ್ಲ ಅಂದ್ರೆ ನಮ್ಮ ಲೈಫ್ ಅಷ್ಟೇ. ಭಗವಂತ ನಮ್ಮನ್ನೆಲ್ಲ ಕಿತ್ಕೊಳ್ತಾ ಇದ್ದಾನೆ ಅಂದ್ರೆ ನಮಗೆ ಬುದ್ಧಿಯನ್ನ ಕಲಿಸ್ತಾ ಇದ್ದಾನೆ ಅಂತ ಒಂದು ಸೂಚನೆ. ನೀವು ಸಹ ನಿಮ್ಮ ಜೀವನದಲ್ಲಿ ನಿಮ್ಮ ಹತ್ರ ಎಷ್ಟೇ ಹಣ ಇರಲಿ, ಎಷ್ಟೇ ಐಶ್ವರ್ಯ ಇರಲಿ, ನೀವು ಸುಂದರವಾಗಿರಿ, ಅಥವಾ ನೀವು ವಿದ್ಯಾವಂತರಾಗಿರಿ, ನೀವು ಎಂಥ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ, ಆದರೆ ಅಹಂಕಾರವನ್ನು ಪ್ರದರ್ಶನ ಮಾಡಬಾರ್ದು. ಅಹಂಕಾರ ನಮ್ಮನ್ನೇ ಸರ್ವನಾಶ ಮಾಡ್ತದೆ. ಯಾಕೆ ಈ ವಿಶೇಷ ಸಂಚಿಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನಲ್ಲಿ ಅಹಂಕಾರ ಬಂದಿದ್ದಂಗೆ ನನಗೆ ಗೊತ್ತಿಲ್ಲದಂಗೆ ಬರುತ್ತೆ. ಅದು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಯಶಸ್ಸು ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತದೆ. ನಾವು ದುಡಿಬೇಕಾದ್ರೆ, ಒಂದೊಂದು ರೂಪಾಯಿ ಸಂಪಾದನೆ ಮಾಡಬೇಕಾದ್ರೆ ನಮ್ಮ ಶ್ರಮ, ನಮ್ಮ ಒಂದು ನೋವು ಗೊತ್ತಾಗ್ತಿರ್ತದೆ. ಬಟ್ ಅದೆಲ್ಲ ನಮ್ಮ ಹಿಂದೆ ಹಣ ಬಂದಾಗ ಯಾವುದು ಕಾಣೋದಿಲ್ಲ, ಅಹಂಕಾರ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ಎಲ್ಲ ಕಿತ್ಕೊಳ್ತಾನೆ ಅಂತ ಇವತ್ತಿನ ಈ ಒಂದು ಇದರಲ್ಲಿ ದಯಮಾಡಿ ನೀವು ಗಳಿಸಿದಂಥ ಸಂಪತ್ತು ಪರರ ಪಾಲಾಗಬಾರ್ದು, ಅನ್ಯರ ಪಾಲಾಗಬಾರ್ದು. ವಿಶೇಷವಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿದ್ದು, ನೀವು ಸಮಯಕ್ಕೆ ಸರಿಯಾಗಿ ಊಟ, ನೀರು, ನಿದ್ರೆ, ನಿಮ್ಮ ಒಂದು ಆಕ್ಟಿವಿಟಿ, ಖುಷಿಯಾಗಿರೋದ್ರ ಕಡೆ ನೀವು ಫೋಕಸ್ ಮಾಡಿ.
ಹಾಗೆಯೇ ನಿಮ್ಮ ಕುಟುಂಬವನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ತಂದೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಮನೆ ದೈವ ಕುಲದೈವರನ್ನ ಅಟ್ಲೀಸ್ಟ್ ವರ್ಷಕ್ಕೊಂದು ಸಲನಾದರೂ ಹೋಗಿ ನಿಮ್ಮಲ್ಲಿದ್ದಂಥ ಕಾಣಿಕೆಯನ್ನು ಅರ್ಪಿಸಿ, ಅಲ್ಲಿ ನಿಮ್ಮ ಕೈಲಾದಷ್ಟು ಅನ್ನದಾನವನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡಿ. ಆಗ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಸಿಗುತ್ತೆ. ಹಾಗೆಯೇ ನಿಮ್ಮ ಒಂದು ವಂಶಾಭಿವೃದ್ಧಿ, ಗಂಡು ಸಂತಾನ ಹೆಣ್ಣು ಸಂತಾನ ನಿಮಗೆ ಪ್ರಾಪ್ತಿಯಾಗಲಿ. ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಲಿ. ಎಷ್ಟೋ ಜನ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣದೆ ಡಿಪ್ರೆಷನ್ ಆಗಿರ್ತಾರೆ. ಹಾಗೆ ಅವರಿಗೆಲ್ಲ ಒಳ್ಳೇದಾಗಲಿ ಅಂಥವ್ರಿಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ, ಈ ಒಂದು ಕಾಕಾಯದಲ್ಲಿ ಇನ್ನೊಮ್ಮೆ ನಾನು ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ, ಮನೆಯನ್ನು ಕಟ್ಟಲಿಕ್ಕೆ ಹೋಗಬೇಡಿ. ಮಾನವರು ವಾಸ ಮಾಡುವಂಥ ಮನೆಗೆ ಕಾಕಾಯ ಯೋಗ್ಯವಾದಂಥ ಆಯವಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ, ಒಳ್ಳೆಯದಾಗಲಿ.